ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಏನು ಅಂತಂದರೆ, ಈಗಾಗಲೇ ದೀಪಾವಳಿ ಹಬ್ಬದ ಸಡಗರ ಎಲ್ಲರ ಮುಖದಲ್ಲೂ ಕಾಣ್ತಾ ಇರುತ್ತೆ. ದೀಪಾವಳಿ ಹಬ್ಬದ ಪ್ರಯುಕ್ತ ಹೇಳುವಂತಹ ಒಂದು ಸರಳ ಪರಿಹಾರ. ಸೊ ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇಂತಹ ಒಂದು ವಿಡಿಯೋನ ಇನ್ನೂ ಹಲವಾರು ಜನಕ್ಕೆ ಶೇರ್ ಮಾಡೋದ್ರಿಂದ ಖಂಡಿತವಾಗ್ಲೂ ಅವರಿಗೂ ಸಮೇತ ಒಳಿತಾಗಲಿ ಅಂತ ಹೇಳ್ತೀನಿ. ಹಾಗೆಯೇ ಯಾರಿಗಾದರೂ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. ನನ್ನ ವಾಟ್ಸಪ್ ನಂಬರ್ ಬಂದು 7019806595ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಹಾಗೆಯೇ ಇಲ್ಲಿ ದೀಪಾವಳಿ ಹಬ್ಬ ಅಂತ, ಈ ದೀಪಾವಳಿ ಹಬ್ಬದಕ್ಕಿಂತ ಮುಂಚೆ ಅಂದರೆ ಹಿಂದಿನ ದಿನವೇ ಈ ವಸ್ತುಗಳನ್ನು ನೀವು ಫಸ್ಟು ಪ್ರಿಪೇರ್ ಮಾಡ್ಕೋಬೇಕು. ನೋಡಿ, ದೀಪಾವಳಿ ಪೂಜೆಗಿಂತ ಮುಂಚೆ 108 ಅಶೋಕ ಮರದ ಎಲೆಗಳನ್ನು ನೀವು ಹೊಂದಿಸ್ಕೋಬೇಕಾಗುತ್ತೆ. ಹೊಂದಿಸ್ಕೊಂಡು ಅದನ್ನು ಶುದ್ಧವಾಗಿ ತೊಳ್ಕೊಳ್ಳಿ. ಪೂಜೆಯ ಸಮಯದಲ್ಲಿ ನೀವೇನು ಮಾಡಬೇಕು, ಪೂಜೆಗೆ ಕೂತ್ಕೊಳ್ಳುವಂತಹ ಸಂದರ್ಭದಲ್ಲಿ ಆ ಎಲೆಯ ಮೇಲೆ ಈ ಮಂತ್ರವನ್ನು ಬರೀಬೇಕಾಗುತ್ತೆ. ಓಂ ಶ್ರೀಂ ರೀಂ ಮಹಾಲಕ್ಷ್ಮಿಯೇ ನಮಃ ಅಂತ ಹೇಳಿಬಿಟ್ಟು ಮಂತ್ರವನ್ನು ನೀವು ಬರೆದು ಜೊತೆಗೆ ಜಪವನ್ನು ಸಮೇತ ಆ ಸಮಯದಲ್ಲಿ ಮಾಡಬೇಕಾಗುತ್ತೆ. ಇದನ್ನು ನೀವು ಶುದ್ಧವಾಗಿ ತುಳಸಿ ಕಡ್ಡಿಯಿಂದ ನೀವು ಕುಂಕುಮದಿಂದ ಬರೀಬೇಕಾಗುತ್ತೆ. ಆನಂತರ ಈ ಎಲೆಗಳಿಂದ ಮಾಡಿದಂತಹ ತೋರಣವನ್ನು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಬೇಕು. ಮರುದಿನ ಅಂದರೆ ಮಾರನೆಯ ದಿನ ನೀವೇನು ಮಾಡಬೇಕಾಗುತ್ತೆ ಅಂದರೆ ಆ ತೋರಣಕ್ಕೆ ಧೂಪ, ದೀಪ, ಆರತಿಯನ್ನು ಮಾಡಬೇಕು. ಮಾಡಿಬಿಟ್ಟು ಆ ಅಶೋಕ ಮರದ ಎಲೆಗಳಿದೆ ಏನಿದೆ ನೀವು ಬರೆದಿದ್ರಿ ಅದನ್ನು ಬಿಚ್ಚಿಕೊಂಡು ಆನಂತರ ಒಂದು ಹೊಸ ಕೆಂಪು ವಸ್ತ್ರದಲ್ಲಿ ಗಂಟು ಹಾಕಿ ಅದರ ಮೇಲೆ ನಿಮಗೆ ಹೊರಗಡೆ ಸಿಗುತ್ತೆ ಮಲ್ಲಿಗೆ ಹೂವಿನ ಎಣ್ಣೆ, ಜಾಸ್ಮಿನ್ ಆಯಿಲ್ ಅಂತ ಕೇಳಿ ಅದೇ ಹಾಕಬೇಕಾಗುತ್ತೆ. ಆ ಮಲ್ಲಿಗೆ ಪರಿಮಳ ತೈಲದ ಒಂದು ಕುಂಕುಮವನ್ನು ನೀವು ಕಲಿಸ್ಕೋಬೇಕಾಗುತ್ತೆ. 1-2 ಡ್ರಾಪ್ ಹಾಕ್ಬಿಟ್ಟು ಆ ಕುಂಕುಮವನ್ನು ಕಲಸಿ ಅದರಿಂದ ಆ ಕೆಂಪು ಬಟ್ಟೆಯ ಮೇಲೆ ಶ್ರೀ ಅಂತ ಬರೆದು ನೀವು ಹಣ ಇಡುವಂತಹ ಜಾಗದಲ್ಲಿ ನೀವು ಅದನ್ನು ಇಟ್ಟರೆ ಖಂಡಿತವಾಗಲೂ ನಿಮಗೆ 21 ದಿನಗಳವರೆಗೆ ನೀವು ಶ್ರೀ 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 ಅಂತ ಹೇಳಿಕೊಂಡು ಮಂತ್ರವನ್ನು ಪಠನೆ ಮಾಡೋದ್ರಿಂದ ಖಂಡಿತವಾಗಲೂ ನಿಮಗೆ ಧನಲಾಭ ಆಗುತ್ತೆ ಅಂತ ಹೇಳ್ತೀನಿ. ಇದನ್ನು ಎಷ್ಟು ದಿನಗಳ ಕಾಡಬೇಕು? ಮುಂದಿನ ವರ್ಷ ದೀಪಾವಳಿ ಹಬ್ಬದ ತನಕನೂ ಇಡೀ ಸತತವಾಗಿ ಪ್ರತಿ ಗುರುವಾರ ಶುಕ್ರವಾರದಂದು ಅದಕ್ಕೆ ಅಗರಬತ್ತಿಯನ್ನು ತೋರಿಸಿ ಅಂತ ಹೇಳ್ತೀನಿ.